ಕೈ ಕೊಡ್ತಾ ಜಿಬಿಎ ಸಿಬ್ಬಂದಿಗಳಿಗೆ ಹೇಳೋರಿಲ್ಲ ಕೇಳೋರಿಲ್ಲ. ಜಿಬಿಎ ಸಿಬ್ಬಂದಿಯೊಂದಿಗೆ ಈ ಖಾತೆಯ ಬಗ್ಗೆ ಗೊತ್ತೇ ಇಲ್ಲ ಅಂತ ಹೇಳ್ತಾರೆ. ಜಿಬಿಎ ಕಚೇರಿ ಸಿಬ್ಬಂದಿಯಿಂದ ಬೇಜವಾಬ್ದಾರಿತನ ಉತ್ತರ ಸಿಗ್ತಾ ಇದೆ. ಈ ಖಾತೆ ಮಾಡೋರಿಗೆ ಕೈ ಕೊಡ್ತಾ ಜಿಬಿಎ ಸಿಬ್ಬಂದಿಗೆ ಹೇಳೋರಿಲ್ಲ ಕೇಳೋರಿಲ್ಲ. ಜಿಬಿಎ ಸಿಬ್ಬಂದಿಗೆ ಈ ಖಾತೆ ಬಗ್ಗೆ ಗೊತ್ತೇ ಇಲ್ಲ. ಜಿಬಿಎ ಕಚೇರಿ ಸಿಬ್ಬಂದಿಯಿಂದ ಬೇಜವಾಬ್ದಾರಿತನ ಉತ್ತರ. ಯಾರಾದ್ರೂ ನಂಬಿಕೆ ಇದ್ರೆ ಅಂದ್ರೆ ಇಲ್ಲಿ ನಿಂತ್ಕೊಳ್ಳಕ್ಕೆ ಆಗಲ್ಲ. ಸಹಾಯವಾಣಿಗೆ ಕರೆ ಮಾಡಿದ್ರೆ ಸಮರ್ಪಕವಾಗಿ ಉತ್ತರ ನೀಡೋದಿಲ್ಲ. ಈ ಖಾತೆಯ ಬಗ್ಗೆ ಕೇಳಿದ್ರೆ ತಡವರಿಸುವಂತಹ ಜಿಬಿಎ ಸಿಬ್ಬಂದಿ ಉತ್ತರ. ಹಳ್ಳಿಯ ಕಂದಾಯ ಇಲಾಖೆ ಸಿಬ್ಬಂದಿಯ ಉಡಾಪೆ ಉತ್ತರ. ಇದರ ಬಗ್ಗೆ ಏನೂ ಕೂಡ ಗೊತ್ತಿಲ್ಲ ಅಂತ ಹೇಳಿ ಜಿಬಿಎ ಸಿಬ್ಬಂದಿಗಳು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಸಾರ್ವಜನಿಕರಿಗೆ ಸ್ಪಂದನೆ ಮಾಡೋದು ಯಾರು? ಜಿಬಿಎ ಅಂತ ಹೇಳಿ ನಿಮಗೆ ತಗೊಂಡು ಬಂದು ಕೂರ್ಸೋದು ಏನಕ್ಕೆ? ಕೆಲಸ ಮಾಡ್ರಿ. ಈ ಖಾತೆಯ ಬಗ್ಗೆ ಸರಿಯಾದ ಮಾಹಿತಿ ಕೂಡ ಕೊಡಕ್ಕಾಗ್ತಾ ಇಲ್ಲ ಅಂತಂದ್ರೆ ರಿಸೈನ್ ಮಾಡಿ ಮನೆಗೆ ಹೋಗಿ ಬೆಚ್ಚಗೆ ಮಲ್ಕಳಿ ಹೋಗಿ. ಎಸ್, ಆಡಿಯೋ ಇದೆ, ಏನ್ ಮಾತಾಡಿದ್ದಾರೆ ನೋಡ್ಕೊಬನ್ನಿ. ಮಲ್ಟಿ ಬಲ್ಕ್ ಖಾತಾ ಯಾರ ಹತ್ರ ಕೇಳ್ಬೇಕು ಮೇಡಮ್? ರಿಜಿಸ್ಟರ್ ಆಗ್ಬಿಟ್ಟಿದೆ ನಮ್ದು. ಈ ಖಾತಾ ಮಾಡ್ಬೇಕಾ ಹಾ ಸರ್? ಈ ಖಾತಾ ಮಾಡ್ಬೇಕಂದ್ರೆ BBMPEST ಅಂತ ವೆಬ್ಸೈಟ್ ಇದೆ, ಆನ್ಲೈನ್ ಅಲ್ಲಿ ನೀವು ಅಪ್ಲೈ ಮಾಡ್ಕೋಬಹುದು. ಇನ್ ಕೇಸ್ ಆನ್ಲೈನ್ ಮಾಹಿತಿ ಇಲ್ಲ ಅಂದ್ರೆ ಬ್ಯಾಂಗ್ಳೂರ್ಗೆ ಹೋದ್ರೆ ಅಪ್ಲೈ ಮಾಡ್ಕೊಡ್ತಾರೆ. ಈ ಖಾತಾ ಆಗೋಗಿತ್ತಲ್ಲ, ಅದು ಹೇಳುವುದು ಸುಮ್ಮನೆ ಒಂದು ಮನೆದು ಇಲ್ಲ ಡೂಪ್ಲೆಕ್ಸ್ ಹೌಸದು ಖಾಲಿ ಲ್ಯಾಂಡ್ದು 10 ಫ್ಲಾಟ್ ಹೊಸ ಫ್ಲಾಟ್ ಕಟ್ಟಿದೀವಿ, ಅದಕ್ಕೆ ಕೇಳ್ತಾ ಇದ್ದೀನಿ. 10 ಫ್ಲಾಟ್ಸ್ಗೆ ಈ ಖಾತಾ ಮಾಡ್ಬೇಕಾ? ಹೊಸ ಅದು ಅದಕ್ಕೆಲ್ಲ ಸೇಲ್ ಡೀಡು ಸಪರೇಟ್ ರಿಜಿಸ್ಟರ್ ಆಗಿಲ್ಲ ಅಂದ್ರೆ ಹೆಂಗೆ? ಹಂಗಾದ್ರೆ ಫಸ್ಟ್ ನೀವು ರಿಜಿಸ್ಟರ್ ಮಾಡ್ಬೇಕಲ್ವಾ ಸರ್ ಸಪರೇಟ್ ಫ್ಲಾಟ್ಗೆ? ಯಾರ ಹತ್ರ ರಿಜಿಸ್ಟರ್ ಮಾಡ್ಬೇಕು? ಸಬ್ ರಿಜಿಸ್ಟರ್ ಆಫೀಸಲ್ಲಿ ಹೋಗಿ ಚೆಕ್ ಮಾಡಿ ಸರ್. ನಾನು ಹೇಳೋದು ಖಾತಾನೇ ಇಲ್ಲ ಅಂದ್ರೆ ರಿಜಿಸ್ಟರ್ ಎಲ್ಲಿ ಮಾಡೋದು? ಖಾತಾ ಕೊಟ್ರೆಲ್ಲ ರಿಜಿಸ್ಟರ್ ಮಾಡೋದು. ಸೇಲ್ ಇದೆಯಾ ಫ್ಲಾಟ್ಗೆ? ಮೇಡಮ್ ಫ್ಲಾಟ್ ಯಾವಾಗನ ಕಟ್ಟಿ ನೋಡಿದ್ರೆ ಮೇಡಮ್ ನೀವು? ಹೊಸ ಫ್ಲಾಟ್ ಕಟ್ಟಿದ್ರಿ ಮೇಡಮ್, ಸೇಲ್ ಡೀಡ್ ತಗೊಂಡ್ರೆ ಎಲ್ಲ ಇರೋದು. ಕಸ್ಟಮರ್ ಬಂದು ತಗೊಂತಾರ ಅದನ್ನು. ಓಕೆ, 1 ಸೆಕೆಂಡ್ ಸರ್ ಲೈನ್ ಅಲ್ಲಿ ಇರಿ. ಖಾತಾ ಮಾಡ್ಕೋಬೇಕಲ್ವಾ? ಹೊಸ ಖಾತಾ ಅಪ್ಲೈ ಮಾಡ್ಬೇಕಲ್ವಾ? ನೀವು ಯಾರು ಕನೆಕ್ಟ್ ಮಾಡ್ತೀವೋ ಮಾಡಿ ಕರೆಕ್ಟ್ ಬಲ್ಕ್ ಖಾತಾ ಹೆಂಗ್ ಮಾಡೋದು ಅವ್ರ ಹತ್ರ ಮಾತಾಡ್ತೀನಿ ನಾನು. ಯಾವ ವಾರ್ಡ್ ನಿಮ್ದು? ವಾರ್ಡ್ ನಂಬರ್ ಇಲ್ಲಿ ಅಲ್ಲಿರೋ ಯಾರು ನಂಬರ್ ತಿಳಿಸ್ಕೊಡ್ತೀರಿ? 184 ವಾರ್ಡ್ ನಂಬರು. 184 ಉತ್ತರಳ್ಳಿ. ಹೌದು. ರಮೇಶ್ ಅಂತ ಇದಾರೆ, ನಂಬರ್ ನೋಟ್ ಮಾತಾಡಿ. ಯಾವ್ದು? ರಮೇಶ್ ಹೋಗಿ 1 ವಾರ ಹೊಸ ಆಗಿದ್ದು, ಅಲ್ಲಿಗೆ 5 ಜನ ಚೇಂಜ್ ಮಾಡಿದ್ದಾರೆ. ಆ ನಂಬರ್ ಇಟ್ಕೊಂಡು ಏನ್ ಮಾಡೋದು ನೀವು? ರಮೇಶ್ ಹೋಗಿ 1 ವರ್ಷ ಸಸ್ಪೆಂಡ್ ಆಗಿ ಕೆಂಗೇರಿಗೆ ಹಾಕಿ ರಮೇಶ್ ಈಗ ಅಲ್ಲಿ ಕೂತ್ಕೊಂಡಿದ್ದಾರೆ. ಕೇಳಿ, ನಂಬರ್ ಇದೆ, ಅವರಿಗೆ ಫೋನ್ ಮಾಡಿ. ಇದೆಲ್ಲ ರಿಕಾರ್ಡ್ ಆಗ್ತಾ ಇದೆ. ಹಾ, ಏನೋ ಒಂದು ಹೇಳ್ಬಿಡೋದು ಕಸ್ಟಮರ್ ಕೇರ್ ಇಟ್ಕೊಂಡು. ಸರ್ ಇಲ್ಲಿ ಇರೋದನ್ನ ಹೇಳ್ತೀವಿ, ಓಕೆನಾ? ಇಲ್ಲಿ ಯಾವ್ದು ಅಪ್ಡೇಟ್ ಆಗಿದೆ ಅದನ್ನೇ ಹೇಳ್ತಿರೋದು. ರಮೇಶ್ ಹೋಗಿ 1 ವರ್ಷ ಆಗಿದೆ ಮೇಡಮ್, ಸಸ್ಪೆಂಡ್ ಆಗಿ ಕೆಂಗೇರಿ. 1 ಸೆಕೆಂಡ್ ಸರ್, ನಿಧಾನಕ್ಕೆ ಮಾತಾಡಿ. ಅದನ್ನೇ ಕೇಳ್ತೀನಿ ಅಂತ ಹೇಳ್ತೀನಿ ಅಲ್ವಾ? ಕೇಳಿ ಪಾಪ ಗೊತ್ತಿಲ್ಲ ಅವನು ಹೆಂಗೆ ಹೇಳ್ತಾನೋ? ನನ್ಗೆ ಗೊತ್ತಿದೆಯೇ, ನಾವು ಹೇಳ್ತೀವಿ ಮೇಡಮ್. ಯಾರಾவது ಸಣ್ಣ ನಂಬರ್ ತಿಳಿಸ್ತೀನಿ. ಹಾ ತಗೊಳ್ಳಿ, ಅವ್ರ ನಂಬರ್ 63. ಯಾವುದು? ಶಿವಪುತ್ರ ಯಾರು? ಹೇಳಿ. 63 622. ಹಲೋ, 63622 63622 7099 ಆಗಿದೆ. 7099 ಕರೆಕ್ಟ್ ಅಲ್ಲ ನಂಬರು? ಹೌದು ಸರ್. ಇವರು 7 ತಿಂಗಳು ಹಿಂಭಾಗ ಬಂದು 3 ತಿಂಗಳು 1 ತಿಂಗಳಿದ್ದು ಅವರು ಹೋಗ್ಬಿಟ್ಟಿದ್ದಾರೆ. ಈಗ RBI ಲೇಔಟ್ ಅಲ್ಲಿ ಇದಾರ ಅವರು. ನೀವ್ ಹೇಳೋ ಶಿವಪುತ್ರ ಕೇಳಿ ಎಲ್ಲಿದ್ದಾರಂತ ನೀವೇ ಫೋನ್ ಮಾಡಿ. RBI ಲೇಔಟ್ ಅಲ್ಲಿ ಇದಾರ ಅವ್ರು. ಈಗ ಉತ್ತರಲ್ಲಿ ವಾರ್ಡ್ ಕೇಳಿದ್ರೆ ನೀವು ಬೇರೆ ಕೊಡ್ತಾ ಇದ್ರೆ ಹೆಂಗ್ ಮಾತಾಡೋದು ನಾನು? ಸರ್ ನಮ್ ಲಿಸ್ಟ್ ಅಲ್ಲಿ ಇವತ್ತನ್ನ ತಿಳಿಸ್ತಿರೋದು ಸರ್. ಸರಿ, ಹಂಗೆ ಅಂತ ಇಲ್ಲ, ನಮ್ ಲಿಸ್ಟ್ ಅಲ್ಲಿ ಯಾವ್ದಿದೆ ಅದೇ ತಿಳಿಸ್ತಿರೋದು ನಿಮ್ಗೆ. ಕರೆಕ್ಟ್ ಅಲ್ಲಿ ಇಲ್ಲವೇ ಇಲ್ಲಲ್ಲ, ಅವ್ರ ನಂಬರ್ ಕೊಟ್ಬಿಟ್ರೆ ಏನ್ ಮಾಡೋದು? ಆರು ನಂಬರ್ ತಿಳಿಸಿ. ನಾನೇನಪ್ಪ ಅಂತ ಇದ್ದಾರೆ, ತಗೊಳ್ಳಿ. 81477. ಇವರು ಯಾರಿರು? 814 ನಾನೇನಪ್ಪ 81477 185 81477 185 26 ಇವ್ರಿಗೂ
ಉದ್ಯಮಿ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿ ಇದ್ದಾರೆ. ಸರ್ ನಮಸ್ತೆ. ಸರ್ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಮೇಡಮ್ ಕೇಳಿಸ್ತಾ ಇದೀವ. ಸರ್ ನಮಸ್ತೆ. ನಮಸ್ತೆ ಸರ್, GBAಗೆ ಈ ಖಾತೆಯ ಬಗ್ಗೆ ಅಷ್ಟೊಂದು ಗೊತ್ತಿಲ್ವಾ? ಯಾಕೆ ಹೇಳೋರಿಲ್ಲ ಕೇಳೋರಿಲ್ಲ ಸಿಬ್ಬಂದಿಗಳಿಗೆ? ಏನಾಯ್ತು? ಏನೇ ಅರ್ಥ ಆಗ್ತಾ ಇಲ್ಲ ಮೇಡಮ್, ಯಾರಿಗೂ ಅದ್ರ ಬಗ್ಗೆ ಏನೇ ಗೊತ್ತಾಗ್ತಾ ಇಲ್ಲ. ಈ ಖಾತಾ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ 2 days ಬಿಫೋರ್ ಈ ಖಾತಾ ಕಸ್ಟಮರ್ ಕೇರ್ ನಂಬರ್ ಪೇಪರ್ ಅಲ್ಲಿ ಹಾಕಿದ್ದಾರೆ ಕನ್ನಡ ನ್ಯೂಸ್ ಅಲ್ಲಿ. ಅದರಲ್ಲಿ ಹಾಗೆ ಅವ್ರು ಕಾಲ್ ಮಾಡಿ ಕೇಳಿದ್ರೆ ನಮ್ಗೆ ಅದನ್ನ ಬಗ್ಗೆ ಬಲ್ಕ್ ಖಾತಾ ಅನ್ನೋ ಏನೇನೇ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಓಕೆ. ಆಕ್ಚುಲಿ ಏನಾಗಿದೆ ಮೇಡಮ್, ನಾವು ಬೇಸಿಕ್ ಬಿಲ್ಡರ್, ನಾನು 10 years ಇಂದ. ಓಕೆ. ಅದು ಅವರು ಸೆಪ್ಟೆಂಬರ್ 2024 ಕಾನೂನು ತಂದಿದ್ದಾರೆ. ಈ ಆಸ್ತಿ ಬೇಕು, ಒಂದೊಂದು ಫ್ಲಾಟ್ ಸರಿ, ಇಂಡಿವಿಜುವಲ್ ಲ್ಯಾಂಡ್ ಸರಿ, ಆಸ್ತಿ ಇದ್ರೇನೆ ರಿಜಿಸ್ಟರ್ ಅಂತ. ಓಕೆ. ನಮಗೂ ಕಾನೂನು ಬಿಫೋರ್ ಸಾವಿರಾರು ಬಿಲ್ಡರ್ಸ್ ನಾವು ಕನ್ಸ್ಟ್ರಕ್ಷನ್ ಮಾಡ್ಬಿಟ್ಟಿದೀವಿ. ಓಕೆ. ಈಗ ಅದು ಹೋಗಿದ್ರೆ ಅವ್ರು ಬೈಫರ್ಕೇಶನ್ ಇದ್ರೇನೆ ಈ ಆಸ್ತಿ ಕೊಡುವುದು ಹಿಂಗೇನು ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ಪ್ರತಿಯೊಂದು BBMP ಕೇಳಿದ್ರೆ ಬೈಫರ್ಕೇಶನ್ ಇಲ್ಲ ಅಂದ್ರೆ ಈ ಆಸ್ತಿ ಕೊಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಓಕೆ. ಇದು ಸುಮಾರು 1.25 ವರ್ಷದಿಂದ ನಡೀತಾ ಇದೆ ಈ ತರ. 1.25 ವರ್ಷದಿಂದ? ಐ ಮೀನ್ 14 months 15 months. ಪ್ರತಿ ಒಬ್ಬ ಆಫೀಸ್ BBMP, ಫಾರ್ ಎಕ್ಸಾಂಪಲ್ ಉತ್ತರಲ್ಲಿ BBMP ಸರಿ, ಸಿಕ್ಕಲ್ ಚಂದ್ರ ಯಾರು ಹೋಗಿದಾನೋ ಅದನ್ನ ಬಗ್ಗೆ ನಂದು 10 ಫ್ಲಾಟ್ ಇದೆ. ಓಕೆ. ಈಗ ಅದು ರಿಜಿಸ್ಟರ್ ಮಾಡ್ಬೇಕಂದ್ರೆ ನಾನು ಕಸ್ಟಮರ್ ನಮ್ಗೆ ಈ ಖಾತೆ ಬೇಕಂದ್ರೆ ಸರ್ ನೀವು ರಿಜಿಸ್ಟರ್ ಆಫೀಸ್ಗೆ ಹೋಗಿ ಸರ್, ಅಲ್ಲಿ ಮಾಡ್ತಾರಂದ್ರೆ ನಾವು ಈ ಖಾತೆ ಇಲ್ಲ ಅಂದ್ರೆ ರಿಜಿಸ್ಟರ್ ಆಗೋದಿಲ್ಲ. ಅದು ಅವ್ರಿಗೆ ಗೊತ್ತಿಲ್ಲವ ಕಾನೂನು BBMP ಅವ್ರಿಗೆ. ರಿಜಿಸ್ಟರ್ ಆಫೀಸ್ಗೆ ಹೋಗ್ಬೇಕಂದ್ರೆ ಹೇಳ್ತಾರೆ ಕಸ್ಟಮರ್ ಕೇರ್ಗೆ ಮಾಡಿದ್ರೆ. ಈಗ ಫಾರ್ ಎಕ್ಸಾಂಪಲ್ ನಂದು ಒಂದು 4 ಕೋಟಿ DD ರೆಡಿ ಇದೆ. ಓಕೆ. ಅವರು ರಿಜಿಸ್ಟರ್ ಈ ಖಾತಾ ಕೊಡ್ತಾ ಇಲ್ಲ. ನಾವು ಕಾನೂನು ಮುಂದೆ ರೆಡಿ ಮಾಡಿದ್ವಿ, ಬಿಲ್ಡಿಂಗ್ ಎಲ್ಲ ನಂದು 4 ಫ್ಲೋರ್ ಆಗೋಯ್ತು. ಈಗ ಕೇಳಿದ್ರೆ ಅವ್ರು ಕೊಡ್ತಾ ಇಲ್ಲ, ಕೇಳಿದ್ರೆ ಗೊತ್ತಿಲ್ಲ ಅಂತ BBMP ಅವರು. ಸರ್ಕಾರ ಕೇಳಿದ್ರೆ ಸರ್ಕಾರ ಇದನ್ನ ಬಗ್ಗೆ 15 months ಇಂದ ಏನೇ ಯೋಚನೆ ನಾವು ಕಟ್ಬಿಟ್ಟು ಸೆಪ್ಟೆಂಬರ್ 2020 ಮೇಲೆ ಕಟ್ಟಾದ ಮೇಲೆ ನೀವು ಕಾನೂನು ತಂದಿರೆ ಅದೆಲ್ಲ ಸಾವಿರಾರು ಬಿಲ್ಡರ್ ನಾವೇನ್ ಮಾಡೋದು ಅವ್ರಿಗೆ ಯಾರನ್ನೇ ಹೇಳ್ತಾ ಇಲ್ಲ. ಬರೀ ಇಂಟ್ರೆಸ್ಟ್ ಕಟ್ಕೊಂಡು ಸುಮಾರು ಜನ ಬ್ಯಾಂಕ್ ಹರಾಜಾಗಿ ಇದೆಲ್ಲ ಆಗ್ತಾ ಇದೆ ನಮ್ ಬಿಲ್ಡರ್ಗಳ ಪರಿಸ್ಥಿತಿ ಇಡೀ ಬೆಂಗಳೂರು. ಅದು ನೆಕ್ಸ್ಟ್ ಪವರ್ ಕರೆಂಟು DD ಎಲ್ಲ ತಗೊಂಡು ಟ್ರಾನ್ಸ್ಫಾರ್ಮರ್ ಎಲ್ಲ ಕೊಟ್ಟು ಒಂದೊಂದು ಅಪಾರ್ಟ್ಮೆಂಟ್ ಏಪ್ರಿಲ್ 3ನೇ ತಾರೀಕು 2025 ಸರ್ವಿಸ್ ನಿಲ್ಸಿದರು. ಅದನ್ನ ಈಗ ಕೇಳಿದ್ರೆ ಅದು ಕೊಡ್ತಾ ಇಲ್ಲ. ಮಿನಿಮಮ್ ಯೂನಿಟ್ ಪರ್ ಯೂನಿಟ್ 16 rupees 17 rupees ಆಗ್ತಾ ಇದೆ ಟೆಂಪರವರಿಗೆ. ಮತ್ತೆ ಏನು ಕೊಡ್ತಾ ಇಲ್ವಂತೆ? ಏನ್ ಮೇಡಮ್? ಏನು ಕೊಡ್ತಾ ಇಲ್ವಂತೆ ಮೇಡಮ್? ಅವರು ಹೇಳೋರು ಇದ್ರೆ ಅಲ್ಲ. ಫಾರ್ ಎಕ್ಸಾಂಪಲ್ ಅವ್ರವ್ರ ಕೆಲಸ, CM ಅವ್ರು, ನಾನ್ CM, ನೀವು CM, ಅವ್ರ ಕೆಲಸ ನೋಡ್ತಾ ಇದ್ರು. ಬಿಲ್ಡರ್ಗಳು ಸಾವಿರಾರು ಜನಗೂ ಬಡವರ್ಗೂ ಕೆಲಸ ಕೊಟ್ಟು ಕೆಲಸ ಮಾಡಿಸೋರು ನಾವು. ಅದು ಬಿಟ್ಟು ನೀವು ನಿಮ್ ಕೆಲ್ಸಾನೇ ನೋಡ್ತಾ ಇದ್ರೆ ಆಗ್ತಾ ಇಲ್ಲ ಅಂದ್ರೆ ನಾವು ಕನ್ಸ್ಟ್ರಕ್ಷನ್ ಮಾಡೋರು ಏನ್ ಮಾಡೋದು? 15 ತಿಂಗಳಿಂದ ಒಂದು ರಿಜಿಸ್ಟರ್ ಇಲ್ಲ ಅಂದ್ರೆ ಏನ್ ಮಾಡೋದು ಮೇಡಮ್ ಫ್ಲಾಟ್ಗಳು? ನಿಮ್ ಮುಂದಿನ ಕ್ರಮ ಏನು ಸರ್? ಮುಂದಿನ ಕ್ರಮ ಇವರು ಈ ಗೌರ್ಮೆಂಟ್ ಇರಂಗ ಸರ್ಕಾರ ಹಿಂಗ ಈ ತರ ಬಿಲ್ಡರ್ಗೂ ಏನ್ ಮಾಡ್ಬೇಕು, ಏನ್ ಸಿಚುವೇಶನ್ 60-40 ಇಷ್ಟು ಬೈಫರ್ಕೇಶನ್ ಮಾಡಿ ಮಾಡ್ಕೊಳ್ಳಿ. ಯಾರೋ ಕ್ಲಿಯರ್ ಸ್ಟೇಟ್ಮೆಂಟ್ ಕೊಟ್ರೇನೆ ಮಾಡಕ್ ಆಗ್ತದೆ. ನಾವು ಫಾರ್ ಎಕ್ಸಾಂಪಲ್ ನಂದೇ 20 ಫ್ಲಾಟ್ ಇದೆ ಬೇರೆ ಬೇರೆ ಕಡೆ, ಒಂದು ಫ್ಲಾಟು ಮಾಡಕ್ ಆಗ್ತಾ ಇಲ್ಲ. ಎಲ್ಲಿ ಹೋದ್ರೇನು ಈ ಖಾತಾ ಕೇಳ್ತಾವ್ರು ಕಸ್ಟಮರ್ ಬಂದು, ಇಲ್ಲಾಂದ್ರೆ ಪವರ್ ಕೇಳ್ತಾ ಇದ್ದಾರು. ಇದು ಒಂದಿನ ವಿಷಯ ಇಲ್ಲ. 15 ತಿಂಗಳು ಯಾರು ಮೇಡಮ್ ತಡಿತಾರೋ? ನಂದು 10 ಕೋಟಿ ಟರ್ನ್ ಇದೆ, ಸಾಲಗಳಿದೆ, ಸಾಲ ಮಾಡಿದೀವಿ, ಸುಮ್ಮನೆ ಕೈಯಿಂದ ಹಾಕಿಲ್ಲ. ನಾವೇ ಎಲ್ಲೆಲ್ಲೋ ತಂದು ಸಾಲ ಮಾಡಿ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡಿದ್ವಿ. ಆಕ್ಚುಲಿ ಒಂದು 60-40 8 ಮನೆ ಕಟ್ರೆ ನಾವು ಒಂದು 2 years ಅಲ್ಲಿ ಸೇಲ್ ಮಾಡ್ಕೊಂಡು ಹೊರಗಡೆ ಬಂದ್ಬಿಡ್ತೀವಿ. ಈಗ ನೀವು ಖಾತಾನೇ 1.5 year ಕೊಟ್ಟಿಲ್ಲ ಅಂದ್ರೆ ಕನ್ಸ್ಟ್ರಕ್ಷನ್ ಆದ್ಮೇಲೆ ನಾವು ಅದಕ್ಕೆ ಬಡ್ಡಿ ಎಲ್ಲ ಹೆಂಗ್ ಹೋಗೋದು? ನಮ್ ಬರೋದು ಅದರಲ್ಲಿ 10 ಲಕ್ಷ 20 ಲಕ್ಷ ಹಂಗ್ ಬರ್ತೀನಿ, ಬಡ್ಡಿಗೆ ಸರಿ ಆಗ್ತಾ ಇದೆ.
ಇದು ಒಂದು ಅಪೋಸಿಷನ್ ಪಾರ್ಟಿ ಅವರು ಕ್ರಮ ತಗೋಬೇಕು. ಅವರು ಕೇಳ್ತಾ ಇಲ್ಲ. ನಾವು ಬಿಲ್ಡರ್ಗಳು ಸುಮಾರು ನಿಮ್ ನ್ಯೂಸ್ ಅಲ್ಲಿ ಆಗ್ತೀರಿ, ಬೇರೆ ನ್ಯೂಸ್ ಅಲ್ಲಿ ಆಗ್ತಾರೋ ಅದನ್ ಬಗ್ಗೆ ಸರ್ಕಾರ ಏನೇನೇ ಹೇಳ್ತಾ ಇಲ್ಲ. ಬಿಲ್ಡಿಂಗ್ ಬೈಫರ್ಗೇಷನ್ ಆಲ್ರೆಡಿ 2024 ಕಾನೂನು ಮುಂದೆ ಕಟ್ಟಿದೆ, ಏನ್ ಮಾಡ್ಬೇಕನ್ನ ಹೇಳ್ತಾ ಇಲ್ಲ. ಯಾರು ರೆವೆನ್ಯೂ ಮಿನಿಸ್ಟರ್ ಕೂಡ ಒಂದು ಸಾಮಾನ್ಯ ಜನ ಕಷ್ಟ ಗೊತ್ತಾಗೋದಿಲ್ಲವ. ಬಿಲ್ಡರ್ ಅಂದ್ರೆ ಎಲ್ಲಾರು ಹಣ ಇರೋರಿಲ್ಲ. ನಾವು ಸ್ವಲ್ಪ ಸಾಲ ತಗೊಂಡು ಮಾಡೋರು ತುಂಬಾ ಜನ ಇದಾರು. ಹಿಂಗೆಲ್ಲ ಮಾಡ್ತಾ ಇದ್ರೆ ಹೆಂಗ್ ಮಾಡೋ? ನಾವು ನಮ್ಮಿಂದ 100 ಜನ ಲೈಫ್ ರನ್ ಮಾಡ್ತಾ ಇದ್ದಾರೆ ಲೇಬರ್ಗಳು. ನಮ್ಮಿಂದ ಗಾರೆ ಕೆಲಸ ಅವರು, ಸಿಮೆಂಟ್ ಅವರು, ಸ್ಟೀಲ್ ಅವರು, ಮೇಸ್ತ್ರಿಗಳು, ಎಲೆಕ್ಟ್ರಿಷಿಯನ್ಗಳು, ಪ್ಲಂಬರ್ಗಳು, ಎಷ್ಟು ಜನ ವರ್ಕ್ ಕೊಡ್ತಾ ಇದೀವಿ ಗೊತ್ತಾ ಮೇಡಮ್? ನಾವು ಕಷ್ಟಪಟ್ಟು ಸಾಲ ಮಾಡಿ ಬಿಸ್ನೆಸ್ ಮಾಡಿದ್ರೆ ಇವರು ಈ ತರ ನಿಲ್ಸ್ಬಿಟ್ರೆ ಏನ್ ಮಾಡೋದು? ಇದು ದಯವಿಟ್ಟು ನಿಮ್ ನ್ಯೂಸ್ ಇಂದ ಆಗಿ ನಾವು ಕಟ್ಟಿದಕ್ಕನ್ನ ಸ್ವಲ್ಪ ಅಕ್ರಮ ಏನಾದ್ರು ಪೆನಾಲ್ಟಿ ಹಾಕಿಯನ್ನ ಅವ್ರನ್ನು ರಿಲೀಸ್ ಮಾಡಕ್ಕೆ. 1.5 ವರ್ಷದಿಂದ ನೀವು ಹೋಗ್ತಾ ಇದ್ದೀರಾ, 1.5 ವರ್ಷದಿಂದ ನಡೀತಾ ಇದೆ ಅಂತಂದ್ರೆ ಯಾರು ಕೇಳೋರಿಲ್ಲ ಹೇಳೋರಿಲ್ವಾ ಅಂತ? ಅದನ್ನೇ ನಾವು ಸುಮಾರು ಜನ ಹತ್ರ ಕೇಳಿ ಆಗಿದೆ ಮೇಡಮ್. ಯಾವ ಆಫೀಸರು ರೆಸ್ಪಾನ್ಸಿಬಲ್ ಇಲ್ಲ ಮೇಡಮ್. ಇವರು ಮಾದೇಶೋ ಯಾರೋ IAS ಹಾಕಿದ್ದಾರೆ. ಅವ್ರಿಗೆ ಏನ್ ಗೊತ್ತಿದೆಯೋ ಗೊತ್ತಿಲ್ಲವೋ ಕನ್ಸ್ಟ್ರಕ್ಷನ್ ಬಗ್ಗೆ ಗೊತ್ತಿಲ್ಲ. ಹೆಂಗಂತ ಹಂಗ್ ಕಾನೂನು ಕೊಟ್ಬಿಟ್ಟು ಈ ಖಾತಾ ಈ ಆಸ್ತಿ ವರ್ಕೇ ಆಗ್ತಾ ಇಲ್ಲ, ಮಲ್ಟಿ ಖಾತಾ ಹೇಳ್ತೀವಿ. ಹರೀಶ್, ನಮ್ ಜೊತೆಗೆ ಮಾತನಾಡಿದ್ದಕ್ಕೆ ಧನ್ಯವಾದಗಳು. ಓಕೆ, ಥ್ಯಾಂಕ್ ಯು.